ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬೆಣ್ಣನಗರಿ ಹುಡುಗ ನಯನಾರ್ ಪಾಟೀಲ್. ಬಾಸ್, ಫಿಫಾ ವರ್ಲ್ಡ್ ಕಪ್ 2026 ಶುರು ಆಗೋದಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಆದರೆ ಕೆಲವು ವಾರಗಳಿಂದ ಇಂಡಿಯಾದಲ್ಲಿರೋ ಫುಟ್ಬಾಲ್ ಫ್ಯಾನ್ಸ್ ಎಲ್ಲ ಫುಲ್ಲು ಟೆನ್ಷನಲ್ಲಿದ್ದರು. ಯಾಕೆ ಅಂತೀರಾ? ಜಿಯೋ ಆಗಲಿ ಸೋನಿ ಆಗಲಿ ಇಂಡಿಯಾದಲ್ಲಿ ಮ್ಯಾಚ್ನ ಲೈವ್ ತೋರಿಸೋದಕ್ಕೆ ಯಾರೂ ಕೂಡ ರೈಟ್ಸ್ ತೊಗೊಂಡಿರಲಿಲ್ಲ. ಅಯ್ಯೋ, ಈ ಟೈಮ್ ಫುಟ್ಬಾಲ್ ಮ್ಯಾಚ್ಗಳನ್ನು ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಫ್ಯಾನ್ಸ್ ಎಲ್ಲ ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟಿದ್ರು. ಆದರೆ ಬಾಸ್, ಲಾಸ್ಟ್ ಮಿನಿಟಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಂಡಿಯನ್ ಫುಟ್ಬಾಲ್ ಫ್ಯಾನ್ಸ್ಗೆ ಭರ್ಜರಿ ಆದಂಥ ಗುಡ್ ನ್ಯೂಸ್ ಬಂದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ವರ್ಲ್ಡ್ ಕಪ್ ಮ್ಯಾಚಸ್ನ ಎಲ್ಲಿ ಹೇಗೆ ನೋಡಬಹುದು ಅಂತ ನಾನು ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನು ಈ ಬಿಗ್ ಬ್ರೇಕಿಂಗ್ ನ್ಯೂಸ್ನ ಕೇಳಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಕೊನೆ ಕ್ಷಣದಲ್ಲಿ ಮ್ಯಾಚ್ ಚೇಂಜ್ ಆಗಿದೆ ಬಾಸ್. ಎಲ್ಲರೂ ಟೆನ್ಷನಲ್ಲಿ ಇದ್ದಾಗ ಜಿ ಎಂಟರ್ಟೈನ್ಮೆಂಟ್ನವರು ಸೂಪರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫಿಫಾ ಜೊತೆ ಅವರು ಒಂದು ಬಿಗ್ ಮೆಗಾ ಡೀಲ್ನ ಸೈನ್ ಕೂಡ ಮಾಡ್ಕೊಂಡಿದ್ದಾರೆ. ಅದೇನು ಅಂತೀರಾ? ಜಸ್ಟ್ ಈ 2026 ವರ್ಲ್ಡ್ ಕಪ್ ಅಷ್ಟೇ ಅಲ್ಲ ಬಾಸ್, ಅವರು 2034 ಎಲ್ಲ ಫಿಫಾ ಟೂರ್ನಮೆಂಟ್ಗಳ ರೈಟ್ಸ್ ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ 2030 ನಡೆಯೋ ಫಿಫಾ ವರ್ಲ್ಡ್ ಕಪ್ ಕೂಡ ಜೀನಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಮ್ಯಾಚ್ ನೋಡೋಕ್ಕಂತೂ ದಾರಿ ಕ್ಲಿಯರ್ ಆಗಿದೆ. ನೀವು ಎಲ್ಲೂ ಹೋಗಿ ಇಲ್ಲಿಗಲ್ ಲಿಂಕ್ಗಳನ್ನ ಹುಡುಕುವಂಥ ಅವಶ್ಯಕತೆನೇ ಇರಲ್ಲ. ಹಾಗಿದ್ರೆ ಎಲ್ಲಿ ನೋಡ್ಬೋದು ಅಂತೀರಾ? ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಆಲ್ರೆಡಿ G5 ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ ಅದರಲ್ಲೇ ಎಲ್ಲ ವರ್ಲ್ಡ್ ಕಪ್ ಮ್ಯಾಚಸ್ನು ಲೈವ್ ಸ್ಟ್ರೀಮಿಂಗ್ ನೋಡ್ಬೋದು. ಇದಕ್ಕೆ ಅಂತಲೇ ಜೀನವ್ರು ಏನು ಮಾಡಿದ್ದಾರೆ, ಸ್ಪೆಷಲ್ ಆಗಿ $799 ಒಂದು ವರ್ಲ್ಡ್ ಕಪ್ ಪ್ಯಾಕೇಜ್ ಅಂತ ಬಿಟ್ಟಿದ್ದಾರೆ. ಇನ್ನು ಟಿ ವಿಯಲ್ಲಿ ನೋಡಬೇಕು ಅಂದ್ಕೊಂಡಿರೋರಿಗೆ ಜಿ ಎಂಟರ್ಟೈನ್ಮೆಂಟ್ನವರು ಯುನೈಟೆಡ್ ಸ್ಪೋರ್ಟ್ಸ್ 1 ಆ್ಯಂಡ್ ಯುನೈಟೆಡ್ ಸ್ಪೋರ್ಟ್ಸ್ 2 ಅನ್ನೋ 2 ಹೊಸ ಚಾನಲ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಕಮೆಂಟ್ರೇಟ್ರಿ ಇರುತ್ತೆ. ಸೊ ನೀವು ಟಿ ವಿಯಲ್ಲಿ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದು, ಈ ಜಿಯೋ ಮತ್ತು ಸೋನಿ ಅಂತ ದೊಡ್ಡ ಕಂಪ್ನಿಗಳು ಯಾಕೆ ಈ ರೈಟ್ಸ್ ತೊಗೊಳಕ್ಕೆ ಮುಂದೆ ಬಂದಿಲ್ಲ ಅಂತ. ಬಾಸ್, ಅಸ್ಲಿ ಮ್ಯಾಟ್ರ್ ಇರೋದೇ ಅಲ್ಲಿ. ಈ ಟೈಮ್ ವರ್ಲ್ಡ್ ಕಪ್ ಎಲ್ಲಿ ನಡೀತಿದೆ ಹೇಳಿ? ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋ ಕಂಟ್ರಿಗಳಲ್ಲಿ. ಅಂದರೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಮ್ಯಾಚಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಮಿಡ್ ನೈಟ್ 12:30, ಅರ್ಲಿ ಮಾರ್ನಿಂಗ್ 3:30 ಮತ್ತು ಬೆಳಗ್ಗೆ 6:30 ಆ್ಯಂಡ್ 9:30ಗೆ. ಇಷ್ಟು ಬೆಳಗ್ಗೆ ಎದ್ದು ಯಾರಪ್ಪ ಮ್ಯಾಚ್ ನೋಡ್ತಾರೆ? ಹಾಗೆ ನಮಗೆ ಆ್ಯಡ್ಸ್ ಕೂಡ ಸಿಗಲ್ಲ ಅಂತೇಳಿ ದೊಡ್ಡ ದೊಡ್ಡ ಕಂಪ್ನಿಗಳು ಹಿಂದೆ ಸರ್ತಿದ್ದಾರೆ. ಹಾಗೆ ಇನಿಷಿಯಲಿ ಫಿಫಾದವರು ಬರೋಬ್ಬರಿ $100 million ಡಿಮ್ಯಾಂಡ್ ಮಾಡಿದ್ರಂತೆ. ಬಟ್ ಯಾರೂ ಕೂಡ ಬಿಡ್ಗೆ ಮುಂದೆ ಬಂದಿಲ್ಲ. ಲಾಸ್ಟ್ ಮಿನಿಟ್ನಲ್ಲಿ ಜೀನವರು ಭರ್ಜರಿ ಡಿಸ್ಕೌಂಟ್ ಮಾಡಿಸ್ಕೊಂಡು ರೂಮರ್ಸ್ ಪ್ರಕಾರ $40-60 million ಒಳಗಡೆನೆ ಈ ರೈಟ್ಸ್ನ ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಬಟ್ ಇಲ್ಲಿ ಜೀನವರು ಮಾತ್ರ ಸಖತ್ತು ಮೈಂಡ್ ಗೇಮ್ ಮಾಡಿದ್ದಾರೆ ಗುರು. ಕೊನೆವರೆಗೂ ತುಂಬ ಚೆನ್ನಾಗಿ ವೆಯ್ಟಿಂಗ್ ಗೇಮ್ ಮಾಡಿದ್ದಾರೆ ಅವರು. ಸೊ ಫ್ರೆಂಡ್ಸ್, ಇನ್ಮೇಲೆ ಯಾವುದೇ ಟೆನ್ಷನ್ ಇಲ್ಲ. G5 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅನ್ಲಿಮಿಟೆಡ್ ಡೇಟಾ ರೀಚಾರ್ಜ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಂದೊಂದು ಪ್ರಶ್ನೆ. ಬೆಳಗ್ಗೆ 3:30ಕ್ಕೆ ಎದ್ದು ಮೆಸ್ಸಿ, ರೊನಾಲ್ಡೋ ಅಥವಾ ಎಂಬಾಪೆ ಅವರ ಮ್ಯಾಚಸ್ ನೋಡೋಕ್ಕೆ ನೀವೆಲ್ಲ ರೆಡಿನಾ? ಹಾಗೆ ಈ ಸಲ ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫುಟ್ಬಾಲ್ ಗ್ರೂಪ್ಗಳಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಇದೇ ಥರದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಸೂನ್. ತಿಲಕವನಿಟ್ಟ ನಾಡು ನನ್ನದು.